ಕುರ್ಚಿ ಕದನದ ನಡುವೆಯೇ ಸಂಪುಟ ಪುನರ್ರಚನೆಗೆ ಒತ್ತಡವೂ ಸಹ ಹೆಚ್ಚಾಗ್ತಾ ಇದೆ. ಹೈಕಮಾಂಡ್ ಅನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಲಿಕ್ಕೆ ಹಿರಿಯ ಶಾಸಕರು ತಂತ್ರವನ್ನು ರೂಪಿಸಿದ್ದಾರೆ. ಬೈ ಎಲೆಕ್ಷನ್ ನಂತರ ಈಗ ಕುರ್ಚಿ ಕದನ ಶುರುವಾಗುವಂಥ ಲಕ್ಷಣ. ಅದರ ನಡುವೆ ಸಂಪುಟದಲ್ಲಿ ತಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳಿ ಹಿರಿಯ ಶಾಸಕರು ಹೈಕಮಾಂಡ್ ಅನ್ನ ಭೇಟಿ ಮಾಡಲಿಕ್ಕೆ ಭಾರಿ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. 15ಕ್ಕೂ ಹೆಚ್ಚು ಶಾಸಕರು ದೆಹಲಿ ದಂಡಯಾತ್ರೆಗೆ ನಿರ್ಧಾರವನ್ನು ಮಾಡಿದ್ದಾರೆ. ನಾಳೆ ರಾತ್ರಿಯೇ ದೆಹಲಿ ವಿಮಾನ ಏರೋದಕ್ಕೆ ಎಲ್ಲ ಶಾಸಕರು ಮುಂದಾಗ್ತಾ ಇದ್ದಾರೆ. 3-4 ಬಾರಿ ಗೆದ್ದಿರ್ತಕ್ಕಂಥ ಹಿರಿಯ ಶಾಸಕರು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆ.ಸಿ. ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಲಿಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಈ ಹಿಂದೆ ಸಂಪುಟ ಪುನರ್ರಚನೆ ಮಾಡುವಂತೆ ಸಿಎಂಗೆ ಇವರು ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಸಿಎಂ ಒಂದು ಮಾತನ್ನು ಹೇಳ್ತಾರೆ, ನನ್ನ ಹತ್ರ ಬೇಡಿಕೆ ಇಟ್ಟಿದ್ದು ಸಾಕು, ನೀವು ಹೋಗಿ ಹೈಕಮಾಂಡನ್ನು ಭೇಟಿ ಮಾಡಿ ಅವ್ರ ಹತ್ರ ಇದ್ರ ಬಗ್ಗೆ ಹೇಳ್ಕೊಳ್ಳಿ, ಅವ್ರು ಓಕೆ ಅಂದರೆ ನಂದೇನಿಲ್ಲಪ್ಪ, ನಾನು ಬೇಕಾದ್ರೆ ಸಂಪುಟ ಪುನರ್ರಚನೆ ಮಾಡಿಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಎಲ್ಲ ಹಿರಿಯ ಶಾಸಕರು ಸಹ ಈಗ ಡೆಲ್ಲಿಗೆ ಹೋಗಲಿಕ್ಕೆ ತೀರ್ಮಾನವನ್ನು ಮಾಡಿರ್ತಕ್ಕಂಥದ್ದು. ಡೆಲ್ಲಿಯಲ್ಲಿ ಹೋಗಿ ಹೈಕಮಾಂಡ್ ನಾಯಕರ ಮುಂದೆ ಪರೇಡನ್ನು ಮಾಡ್ತಾರೆ. ಒಂದು ಕಡೆ ನಾಯಕತ್ವ ಬದಲಾವಣೆಯ ಜಟಾಪಟಿ ಮತ್ತೆ ಶುರುವಾಗುವಂಥ ಎಲ್ಲ ಲಕ್ಷಣಗಳಿದ್ದಾವೆ. ಸ್ವಲ್ಪ ದಿನಗಳಿಂದ ತಣ್ಣಗಾಗಿತ್ತು ಬಿಕಾಸ್ ಆಫ್ ಬೈ ಎಲೆಕ್ಷನ್. ಇದರ ನಡುವೆ ಸಂಪುಟ ವಿಸ್ತರಣೆ ಆದರೂ ಮಾಡಿ, ಪುನರ್ರಚನೆ ಆದರೂ ಮಾಡಿ, ಅದು ನಿಮಗೆ ಬಿಟ್ಟಿದ್ದು. ಆದರೆ ನಮಗೆ ಮಾತ್ರ ಅವಕಾಶ ಮಾಡಿಕೊಡಿ ಕ್ಯಾಬಿನೆಟ್ನಲ್ಲಿ ಅಂತ ಮನವಿ ಸಲ್ಲಿಸಲಿಕ್ಕೆ ನಿರ್ಧಾರ ಮಾಡಿರ್ತಕ್ಕಂಥದ್ದು. ನಾಳೆ ಎಲ್ಲರೂ ಸಹ ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಹಿರಿಯ ಶಾಸಕರು ದೆಹಲಿಗೆ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಟಿ.ಬಿ. ಜಯಚಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ಎಲ್ಲ ಹಿರಿಯ ಶಾಸಕರು ಡೆಲ್ಲಿಗೆ ಹೋಗುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಶಾಸಕ ಟಿ.ಬಿ. ಜಯಚಂದ್ರ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಧಿವೇಶನದ ವೇಳೆ ಹಿರಿಯ ಶಾಸಕರು ಸಭೆ ಸೇರಿದ್ವಿ, ವರಿಷ್ಠರ ಗಮನಕ್ಕೆ ತರಬೇಕು ಅಂತ ನಿರ್ಧರಿಸಿದ್ವಿ. ಈಗ ದಾವಣಗೆರೆ, ಬಾಗಲಕೋಟೆ ಬೈ ಎಲೆಕ್ಷನ್ ಸಹ ಮುಗಿದು ಹೋಗಿದೆ. ಹೀಗಾಗಿ ನಾಳೆ ಅಥವಾ ನಾಡಿದ್ದು ನಾವು ದೆಹಲಿಗೆ ಹೋಗ್ತೀವಿ. 38ರಿಂದ 40 ಶಾಸಕರು ಡೆಲ್ಲಿಗೆ ಹೋಗುವಂತಹ ನಿರೀಕ್ಷೆ ಇದೆ. ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರೇ, ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಏನಿದೆ ಪರಿಸ್ಥಿತಿ ಅಂತ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡ್ತೀವಿ. ಸಂಪುಟ ಪುನರ್ರಚನೆಯ ವೇಳೆ ಹಿರಿಯರನ್ನು ಪರಿಗಣಿಸಲು ನಾವು ಮನವಿಯನ್ನು ಮಾಡ್ಕೊಳ್ತೀವಿ ಅಂತ ಬೆಂಗಳೂರಿನಲ್ಲಿ ಶಾಸಕ ಟಿ.ಬಿ. ಜಯಚಂದ್ರ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀಕ್ಷಕರೇ, ಟಿ.ಬಿ. ಜಯಚಂದ್ರ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಆನಂದ್ ಚಿಚ್ಚಾಟ್ ನಡೆಸಿದ್ದಾರೆ. ನೋಡ್ಕೊಂಡ್ಬರೋಣ. ಸಚಿವ ಸಂಪುಟ ವಿಸ್ತರಣೆಗೆ ಯಾಕೋ ಕಾಲವೇ ಕೂಡಿ ಬರ್ತಾ ಇಲ್ಲ. ಕೆಲವು ಶಾಸಕರು ಕಾದು ಬಹಳಷ್ಟು ಒಂದು ತಾಳ್ಮೆಯನ್ನ ಕಳೆದುಕೊಂಡಿದ್ದಾರೆ. ಕೆಲವರು ರೊಚ್ಚಿಗೆದ್ದು ದೆಹಲಿ ಯಾತ್ರೆಗೆ ಕೂಡ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ನಮ್ಮ ಜೊತೆ ಮಾಜಿ ಸಚಿವರು ಮತ್ತೆ ಹಿರಿಯ ಶಾಸಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಇದ್ದಾರೆ. ಸರ್, ನಿಮ್ಮ ಡಿಮ್ಯಾಂಡ್ ಯಾಕೆ ಸರ್ ಇನ್ನೂ ನಿಮ್ಮ ಒಂದು ಬೇಡಿಕೆ ಈಡೇರ್ತಿಲ್ಲ? ನಾವ್ಯಾರು ರೊಚ್ಚಿಗೆದ್ದು ದೆಹಲಿಗೆ ಹೋಗ್ತಾ ಇಲ್ಲ. ಸ್ವಯಂ ಪ್ರೇರಿತರಾಗಿ ನಾವು ಸಮಾಧಾನವಾಗಿ ಸಮಚಿತ್ತದಿಂದಲೇ ನಾವು ನಮ್ಮ ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ನಾವು ಹೋಗ್ತಾ ಇದ್ವಿ. ನಮ್ಮ ಮನೋಭಿಪ್ರಾಯ ಏನಿದೆ ಅಂತೇಳಿ ತಿಳಿಸುವಂತ ಕೆಲಸವನ್ನ ನಾವು ಮಾಡ್ತೇವೆ. 2.5 ವರ್ಷಕ್ಕೆ ಸಂಪುಟ ಪುನರ್ರಚನೆ ಆಗ್ಬೇಕಾಗಿತ್ತು, ಆದ್ರೆ ಈಗ 3 ವರ್ಷ ಆಗೋಯ್ತು. ನಿಮ್ಮ ತಾಳ್ಮೆಗೂ ಒಂದು ಇತಿಮಿತಿ ಇರುತ್ತಲ್ವಾ ಸರ್? ತಾಳ್ಮೆ ಇತಿಮಿತಿ ಅಂತೆಲ್ಲ ನಾವೆಲ್ಲರೂ ಕೂಡ ಈಗ 8 ಜನ ಮಂತ್ರಿಗಳಾಗ್ಬೋದು, 35 ಜನ ಆಗ್ಬೋದು, ಅದರ ಮೇಲೆ ಆಗೋದಕ್ಕೆ ಸಾಧ್ಯ ಇರೋಲ್ಲ. ಆದ್ರೆ ಈಗಾಗಲೇ ಈ ಸಚಿವ ಸಂಪುಟದಲ್ಲಿ 3 ವರ್ಷ ಮುಗಿಯುವಂತ ಸಂದರ್ಭದಲ್ಲಿ ನಮಗೊಂದು ಅವಕಾಶ ಕೊಡಿ ಅಂತ ಹೇಳಿ ಸ್ವಲ್ಪ ಹಿರಿಯ ಶಾಸಕರು, ಅನುಭವಿ ಶಾಸಕರೆಲ್ಲರೂ ಕೂಡ ಒಟ್ಟಾರೆ ಕೂತು ಚರ್ಚೆ ಮಾಡಿ ಮುಂದಿನ ಚುನಾವಣೆಗಳ ದೃಷ್ಟಿಯಿಂದ ಸಮರ್ಥವಾಗಿ ನಾವೆಲ್ಲಕ್ಕೂ ಒಗ್ಗಟ್ಟಾಗಿ ಹೋಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ವರಿಷ್ಠರ ಜೊತೆ ನಮ್ಮ ಮನೋಭಿಪ್ರಾಯವನ್ನು ಹೇಳೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸರ್, ಈಗಿರ್ತಕ್ಕಂಥ ಸಚಿವರು ಬಹುತೇಕ ಅಸಮರ್ಥರು ಅಂತ ತಮ್ಮ ಒಂದು ಶಾಸಕರೇ ಹೇಳ್ತಿದ್ದಾರೆ. ನೇರವಾಗಿ CLP ಮೀಟಿಂಗ್ ಅಲ್ಲೂ ಕೂಡ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಆದ್ರೂ ಕೂಡ ಇವರನ್ನ ಕೈ ಬಿಟ್ಟು ಹೊಸಬರಿಗೆ ಯಾಕೆ ಅವಕಾಶವನ್ನ ಮಾಡ್ಕೊಡ್ತಿಲ್ಲ? ನೋಡಿ, ಈ ರಾಜಕೀಯ ಪಕ್ಷದಲ್ಲಿ ನಡೀತಕ್ಕಂಥವ್ರನ್ನ ಟೀಕೆ ಟಿಪ್ಪಣಿಗಳು ಎಲ್ಲದೂ ಇರ್ತದೆ. ಆಯ್ತು, ಈಗೇನು ಬಿಜೆಪಿನಲ್ಲಿ ಭಿನ್ನಾಭಿಪ್ರಾಯ ಇಲ್ವಾ? ಅಥವಾ ಇನ್ನೊಬ್ಬರ ಮೇಲೆ ಟೀಕೆ ಟಿಪ್ಪಣಿಗಳಿಲ್ವಾ? ಟೀಕೆ ಟಿಪ್ಪಣಿಗಳು ಸ್ವಾಭಾವಿಕ ಇರುತ್ತೆ. ಟೀಕೆ ಟಿಪ್ಪಣಿಗಳನ್ನ ವೈಭವೀಕರಿಸತಕ್ಕಂಥದ್ದೇ ಮಾಧ್ಯಮಗಳ ಕೆಲಸ. ಯಾಕಂದ್ರೆ ಎಲ್ಲ ಒಂದು ಕಡೆಗೆ ಕಾಶನ್ ಮಾಡ್ತಕ್ಕಂಥದ್ದು, ಅವ್ರಿಗೆ ಅಧಿಕಾರ ಇರ್ತಕ್ಕಂಥದ್ದು ಅದು ಮಾಡ್ತಾರೆ. ಇದು ಮಾಧ್ಯಮದ ಸೃಷ್ಟಿನೂ ಕೂಡ ಇರ್ತದೆ. ಆದ್ರೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ನಮ್ಮಲ್ಲಿ ಯಾವುದೇ ತರದಂತ ಭಿನ್ನಾಭಿಪ್ರಾಯ ಇಲ್ಲ. ವರಿಷ್ಠರ ಮುಂದೆ ಹೋಗಿ ನಮ್ಮ ಮನವಿಯನ್ನ
ಅವಕಾಶವನ್ನ ಮಾಡಿಕೊಡಿ, ಮುಂದೆ ಸಮರ್ಥವಾಗಿ ಚುನಾವಣೆ ಎದುರಿಸೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ತಾವೆಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯನವ್ರನ್ನ ಕೂಡ ಭೇಟಿ ಮಾಡಿ ಮನವಿಯನ್ನ ಕೊಟ್ಟಿದ್ರಿ. ಸಿಎಂ ಸಿದ್ದರಾಮಯ್ಯನವರು ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಅಂತ ಹೇಳಿದ್ದಾರೆ ಸರ್. ಅಲ್ಲ, ಈಗ ಎಲ್ಲರೂ ಭೇಟಿ ಮಾಡಿದ್ದಾರೆ. ಅವ್ರಿಗೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದಿದೆ. ನಾವೆಲ್ಲ ಹೋಗ್ತಾ ಇರ್ತಕ್ಕಂಥದ್ದು ಅವ್ರ ಮುಖ್ಯಮಂತ್ರಿಗಳು ಕೂಡ ಗೊತ್ತಿದೆ. ಈ ಸಿಎಂ ಡಿಸಿಎಂ ಅವರ ಒಂದು ಪವರ್ ಶೇರಿಂಗ್ ಕಿತ್ತಾಟದಿಂದ ಸಂಪುಟ ಪುನರ್ರಚನೆಗೆ ಬ್ರೇಕ್ ಬಿದ್ದಿದೆ. ಅದಕ್ಕೆ ಡಿ.ಕೆ. ಶಿವಕುಮಾರ್ ಅವರೇ ಅವಕಾಶವನ್ನ ಮಾಡಿಕೊಡ್ತಿಲ್ಲ ಅನ್ನೋ ಒಂದು ಆರೋಪಗಳು ಕೂಡ ಇದೆ ಸರ್. ನೋಡಿ, ಸೊ ಅದೆಲ್ಲ ಆರೋಪಗಳು ಅದೆಲ್ಲ ನಮಗೆ ಗೊತ್ತಿಲ್ಲ. 4 ಜನ ಇದ್ದಾರೆ. ಆ ವರಿಷ್ಠರ ಮಧ್ಯದಲ್ಲಿ ಏನ್ ತೀರ್ಮಾನ ಆಗ್ತದೆ ಅದು ಅಂತಿಮ ಅಷ್ಟೇನೆ. ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಶಾಸಕರು ಯಾವತ್ತೂ ಕೂಡ ಹೈಕಮಾಂಡ್ ಸಂಪ್ರದಾಯ ಅಂದ್ರೆ ವರಿಷ್ಠರಿಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ಪಕ್ಷ ನೀತಿ ಸಿದ್ಧಾಂತಗಳನ್ನ ಅನುಷ್ಠಾನ ಮಾಡ್ತಕ್ಕಂಥ ವರಿಷ್ಠರಿಗೆ ಗೌರವ ಕೊಡ್ತಕ್ಕಂಥ ಸಂಪ್ರದಾಯ ಮೊದಲಿಂದಲೂ ಕೂಡ ಇದೆ. ಏನೇ ತೀರ್ಮಾನ ಮಾಡಿದ್ರು ಅವರ ತೀರ್ಮಾನನೇ ಅಂತಿಮ. ಡಿ.ಕೆ. ಶಿವಕುಮಾರ್ ಅವರು ಕೂಡ ಸರ್ ಬಹಳಷ್ಟು ಒಂದು ಪಕ್ಷಕ್ಕೆ ಕೊಡುಗೆ ಕೊಟ್ಟಿದ್ದಾರೆ. ಅವರು ಕೂಡ ಸಿಎಂ ಆಗ್ಬೇಕು ಅಂತ ಅವ್ರ ಬೆಂಬಲಿಗರು, ಕಾರ್ಯಕರ್ತರು, ಬಹುತೇಕ ಶಾಸಕರು ಕೂಡ ಡಿಮ್ಯಾಂಡ್ ಅನ್ನು ಇಡ್ತಿದ್ದಾರೆ. ನೋಡಿ, ಕ್ಲೈಮ್ ಮಾಡೋದಕ್ಕೆ ಎಲ್ಲರಿಗೂ ಅವಕಾಶ ಇದೆ, ಕ್ಲೈಮ್ ಮಾಡ್ಬೋದು. ಆದ್ರೆ ಅದ್ರ ಬಗ್ಗೆ ತೀರ್ಮಾನ ಮಾಡತಕ್ಕಂಥವ್ರು ಅವರೇ, ವರಿಷ್ಠರು ಬಿಟ್ರೆ ಬೇರೆ ಯಾರಿಲ್ಲ. ನೀವು ತಿಳ್ಕೊಂಡಂಗೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳಿಗೆ ಯಾವುದೇ ಭಿನ್ನಾಭಿಪ್ರಾಯ ಇದೆ ಅಂತಕ್ಕಂಥದ್ದು ಅದು ಸರ್ವತಃ ಸುಳ್ಳು. ಅದು ಸೃಷ್ಟಿ ಅಷ್ಟೇ. ಪ್ರಚಾರ ಆ ರೀತಿಯಾಗಿದೆ. ಅದೆಲ್ಲರೂ ಕೂಡ ಸಮರ್ಥವಾಗಿದೆ, ಒಂದಾಗಿದ್ದಾರೆ, ಒಟ್ಟಾಗಿದ್ದು ಆಡಳಿತವನ್ನ ಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ತಾವೆಲ್ಲ ಯಾವಾಗ ಹೋಗ್ತಿದ್ದಾರೆ ಸರ್ ಡೆಲ್ಲಿಗೆ ಹೋಗಿ ಯಾರ್ಯಾರನ್ನು ಭೇಟಿ ಮಾಡ್ತಿದ್ರಿ? ನಾಳೆ ಹೋಗಿ ಖರ್ಗೆ ಅವರು ಇದ್ದಾರೆ, ವೇಣುಗೋಪಾಲ್ ಇರ್ತಾರೆ, ಸುರ್ಜೇವಾಲಾ ಇರ್ತಾರೆ, ರಾಹುಲ್ ಗಾಂಧಿ ಅವರು, ಇವರೆಲ್ಲರೂ ಕೂಡ ಭೇಟಿ ಮಾಡುವಂತ ಉದ್ದೇಶ ಇಟ್ಕೊಂಡು ನೇತೃತ್ವದಲ್ಲಿ ಎಲ್ಲ ಹೋಗ್ತಿದ್ರೆ ಸರ್. ಒಳ್ಳೇದಾಗ್ಲಿ ಸರ್, ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಸೊ ಇದಿಷ್ಟು ಟಿ.ಬಿ. ಜಯಚಂದ್ರ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಸುಧೀರ್ ಜೊತೆ ಆನಂದ್ ಗುಡಿ, ಪವರ್ ಟಿವಿ.